ಪರಿಚಯವೇ ಪಾತಕವಾಗಿ ಬದಲಾದ್ರೆ, ನಂಬಿ ಹೋದ ಜಾಗದಲ್ಲೇ ಹೆಣ್ಣೊಬ್ಬಳಿಗೆ ನರಕದ ದರ್ಶನವಾದ್ರೆ ಆಕೆ ಅನುಭವಿಸುವ ಯಾತನೆ ಅಷ್ಟಿಷ್ಟಲ್ಲ. ಹನಿ ಹನಿಯಾಗಿ ಕಾಡಿದ ಕೀಚಕನ ಬ್ಲಾಕ್ ಮೇಲ್ಗೆ ಸಿಲುಕಿ ಕಳೆದ 1.5 ವರ್ಷದಿಂದ ಹೆಂಡತಿ ಅನುಭವಿಸಿದ ನರಕ ಯಾತನೆ ಕೇಳಿ ಸ್ವತಃ ಗಂಡನೇ ದಿಗ್ಭ್ರಮೆಗೊಂಡಿದ್ದಾನೆ. ಇಡೀ ಸಮಾಜ ತಲೆ ತಗ್ಗಿಸುವಂತಿರುವ ಆ ಕರಾಳ ಕ್ರೌರ್ಯದ ಭಾವುಕ ವರದಿ ಇಲ್ಲಿದೆ ನೋಡಿ. ಅದು ನೆಮ್ಮದಿಯಿಂದ ಇದ್ದ ಹಸಿರು ಮನೆ. ಆದರೆ ವಿಧಿಯ ಆಟ, ಪರಿಚಯ ರೂಪದಲ್ಲಿ ಬಂದ ಆ ಕೀಚಕ ಇಡೀ ಕುಟುಂಬದ ನೆಮ್ಮದಿಯನ್ನೇ ನಡು ಹಗಲಲ್ಲೇ ಸುಟ್ಟು ಬೂದಿ ಮಾಡಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯ ಗ್ರಾಮದ ನಿವಾಸಿ ಲಕ್ಷ್ಮಿ ಬೆಂಗಳೂರಿನ ಕೆಂಗೇರಿಯ ಚಿಕ್ಕಮ್ಮನ ಮನೆಗೆ ಹೋದಾಗ ಮಂಡ್ಯದ ಕುಡುಗಬಾಳು ನಿವಾಸಿ ರಮೇಶ್ ಎಂಬಾತ ಪರಿಚಯವಾಗಿದ್ದ. ಆ ನೈವಂಚಕನ ಮುಖವಾಡದ ಹಿಂದಿದ್ದ ಕ್ರೂರ ಮುಖ ಆ ಅಮಾಯಕ ಮಹಿಳೆಗೆ ಅಂದು ಗೊತ್ತಿರಲಿಲ್ಲ. ಒಂದಿನ ಪ್ರೀತಿಯಿಂದ ಜ್ಯೂಸ್ ಕೊಡುವಂತೆ ನಟಿಸಿದ ಆ ಕಿರಾತಕ ಅದರಲ್ಲಿ ಮತ್ತು ಬರುವ ಔಷಧಿ ಬೆರೆಸಿದ್ದ. ಪ್ರಜ್ಞೆ ತಪ್ಪಿ ಬಿದ್ದ ಹೆಣ್ಣಿನ ಅಸಹಾಯಕತೆಯನ್ನ ಬಳಸಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿದ್ದಷ್ಟೇ ಅಲ್ಲ, ಆಕೆಯ ಇಡೀ ಬದುಕನ್ನ ಹರಾಜು ಹಾಕುವಂತೆ ಬೆತ್ತಲೆ ವಿಡಿಯೋ ಚಿತ್ರಿಸಿಕೊಂಡಿದ್ದ. ಅಂದಿನಿಂದ ಆಕೆಯ ಪಾಲಿಗೆ ಬದುಕು ಜೀವಂತ ನರಕವಾಗಿದೆ ಅಂತ ಮಹಿಳೆ ಆರೋಪಿಸಿದ್ದಾಳೆ. ನನ್ನ ಹೆಸರು ಲಕ್ಷ್ಮಿ ಅಂತ, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸವಾಗಿರ್ತೀನಿ. ನಮ್ಮ ಯಜಮಾನ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ. ನನಗೆ ಹಿಂಗೆ ನಮ್ಮ ಸುಖ ಸಂಸಾರ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಹಿಂಗೆ ಕೋರ್ಟ್ ವಿಚಾರವಾಗಿ ನಾನು ಬೆಂಗಳೂರು ಕೇಸ್ ಹಾಕಿರ್ತೀನಿ. ಬೆಂಗಳೂರು ಸಿವಿಲ್ ಸಿಟಿ ಕೋರ್ಟಲ್ಲಿ ಕೇಸ್ ಹಾಕಿರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಸ್ನೇಹಿತನಾದ ರಮೇಶ್ ಎನ್ನುವರು ನನಗೆ ಪರಿಚಯ ಆಗಿರ್ತಾರೆ. ಪರಿಚಯ ಆಗಿ ಹಿಂಗೆ ನನ್ನ ಕಾಫಿ ಕುಡಿಯೋಣ ಬಾ ಅಂತೇಳಿ ಅವರ ಮನೆಯಾದ ಮಹದೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಜ್ಯೂಸಲ್ಲಿ ಮತ್ತೊಬ್ಬರು ಔಷಧಿ ಕೊಟ್ಬಿಟ್ಟು ನನಗೇನಾಗುತ್ತೆ ಗೊತ್ತಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ಆ ಪ್ರಜ್ಞೆ ತಪ್ಪಿ ಆದಾಗ ನನಗೆ ಅಂದರೆ ಅಶ್ಲೀಲ ವಿಡಿಯೋ, ಅಂದರೆ ನನ್ನ ಮೇಲಿರೋ ಬಟ್ಟೆ ಒಂಚೂರು ಇಲ್ದಿರ ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಆವಾಗಿಂದ ನನಗೆ ಪದೇ ಬ್ಲಾಕ್ ಮೇಲ್ ಮಾಡೋದು, ಅವನ ಹತ್ರ ಕರೆಸ್ಕೊಳೋದು, ನಿನ್ನ ಹತ್ರ ಏನು ದುಡ್ಡಿದೆ ತಗೋಬಾ ಅನ್ನೋದು, ನನ್ನ ಒಡವೆ ಎತ್ಕೊಂಡೋಗಿ ತಗೋಬಾ, ಇಲ್ಲಾಂದರೆ ನಿನ್ನ ಗಂಡನ್ನ ನಿನ್ನ ಮಗನ್ನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಇದು ವಿಚಾರ ನಾನು ನಿನ್ನ ಗಂಡನಿಗೂ ಹೇಳ್ಬಾರ್ದು, ನಿನ್ನ ಸಂಬಂಧಿಕರಿಗೂ ಹೇಳ್ಬಾರ್ದು, ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟು ಕೊಡಬಾರ್ದು. ಇದೆಲ್ಲ ನೀನು ಮಾಡಿದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ, ಫೇಸ್ಬುಕ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಪ್ರಪಂಚ ಎಲ್ಲ ನೀನು ಈ ಬೆತ್ತಲೆ ವಿಡಿಯೋನ ನೋಡಬೇಕು. ಆವಾಗ ನೀನು ಬದುಕಬಾರ್ದು, ಸಾಯಲೂಬಾರ್ದು ಅಂಥ ಪರಿಸ್ಥಿತಿ ತಂದು ಇಟ್ಬಿಡ್ತೀನಿ ನಿನಗೆ ಅಂತ ತುಂಬ ಬೆದರಿಸಿ ಮಾಡ್ತಾನೆ ಇರ್ತಾನೆ ಸರ್. ಸುಮಾರು ಇದೆಲ್ಲ 1 ವರ್ಷದಿಂದ ನಡೀತಾನೆ ಇರುತ್ತೆ ಸರ್. ನನ್ನ ಗಂಡನ ಜೊತೆ ನೆಮ್ಮದಿಯಾಗಿ ಇರೋಕ್ಕೂ ಬಿಡಲ್ಲ. ಬಿಡ್ದಿರ ಫೋನ್ ಮಾಡೋದು, ನೀನು ಇವಾಗ ಬರಲೇಬೇಕು, ಇಲ್ಲಾಂದರೆ ವೈರಲ್ ಮಾಡ್ತಾ ಇದ್ದೀನಿ ವಿಡಿಯೋ ಅನ್ನೋದು, ನೀನು ಬರಬೇಕಾದ್ರೆ ಇಷ್ಟು ದುಡ್ಡು ತೊಗೊಂಬಾ, ನಿನ್ನ ಹತ್ರ ಏನು ಒಡವೆ ಇದೆ ಅದನ್ನೆಲ್ಲ ತೊಗೊಬಾ ಅನ್ನೋದು, ಕರೆಸ್ಕೊಳೋದು, ಮತ್ತು ನನಗೆ ಸಿಗರೇಟ್ ಕೊಡಿಸೋದು, ಮದ್ಯಪಾನ ಕುಡಿಸೋದು, ಅದರಲ್ಲೆಲ್ಲ ಏನೇನು ಕೊಡ್ತಾಯಿದ್ದೋ ಗೊತ್ತಿಲ್ಲ. ಅವನೇ ಹೇಳ್ದಂಗೆ ನಾನು ಕೇಳಬೇಕಿತ್ತು. ಆ ಪರಿಸ್ಥಿತಿಯಲ್ಲಿ ನನಗೇನು ಮಾಡೋಕ್ಕಾಗಿಲ್ಲ ಸರ್. ಏನೇನು ಕೊಟ್ಟಿದ್ದೀರಿ ಅವ್ರಿಗೆ? ಅದೇ ಸರ್, ಅವ್ನು ಹೇಳ್ದಂಗೆ ಕೇಳಬೇಕಿತ್ತು. ಅವನೇ ಹೆಂಗೆ ಮಾಡು ಅಂದರೆ ಹಂಗೆ ಮಾಡಬೇಕಿತ್ತು. ಇಲ್ಲ ಅಂದರೆ ನೋಡು ಇಲ್ಲಿ ವಿಡಿಯೋ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ನಾನು ಅವನ ಜೊತೆ ಈ ಥರ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ಅಂದರೆ ಇವಾಗ ನಾನು ವಿಡಿಯೋನ ಸೆಂಡ್ ಮಾಡೋಕ್ಕೆ ಹೇಳ್ಬಿಡ್ತೀನಿ ಅಂಥೇಳಿ ಬ್ಲಾಕ್ ಮೇಲ್ ಮಾಡಿ ಪದೇ ನನ್ನ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ ಇದ್ದ ಸರ್. ಅವ್ನಿಗೆ ಒಪ್ಕೊಂಡಿಲ್ಲ ಅಂದರೆ ಇವಾಗೇ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಸಿದಿಂದ ನಾನು ಅವನಿಗೆ ಸಹಕರಿಸಿ ಅವ್ನು ಹೇಳ್ದಂಗೆಲ್ಲ ಕೇಳಿಕೊಂಡು ಅವನ ಇಷ್ಟೊಂದು ನಾನು ನೋಡ್ಕೊತಾ ಇದ್ದೆ. ನನ್ನ ಗಂಡ, ನನ್ನ ಮಗು, ಅವ್ರ ಪ್ರಾಣ ನನಗೆ ಬೇಕಾಗಿತ್ತು, ಅವರು ಉಳ್ಕೋಬೇಕಿತ್ತು. ಅವನು ಇದೆಲ್ಲ ನನ್ನ ಗಂಡನಿಗೆ ಇದುವರೆಗೂ ಗೊತ್ತಿಲ್ಲ ಸರ್. ಇಷ್ಟೆಲ್ಲ ಆದ ಮತ್ತೆ ನನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿದ್ದೆ, ಮತ್ತು 2 ಮಕ್ಕಳಿಗೆ ತಾಯಿನೂ ಆಗಿದ್ದೆ. ಆಗಿ ಅವರೇ ಮತ್ತೆ ಮನೆಗೆ ವೆಂಕಟಾಪುರಕ್ಕೆ ಬಂದು ಆ ವಿಡಿಯೋನ ತೋರಿಸಿ ಭಯಪಡಿಸಿ ನೀನು ನನ್ನ ಜೊತೆ ಬರಬೇಕು ಅಂದ. ನಾನು ಬರಲ್ಲ ಅಂದಿದ್ದಕ್ಕೆ ನಾನು ಪ್ರೆಗ್ನೆಂಟ್ ಆಗಿರ್ತೀನಿ, ಹೊಟ್ಟೆಗೊದ್ದು ಆ ಮಕ್ಕಳು ಹೊಟ್ಟೆ ನೋವು ಬಂದು ಅದು ಆ ಮಕ್ಕಳು ಸಾವು ಅವನೇ ಕಾರಣ ಆಗ್ತಾನೆ ಸರ್. ಇದೆಲ್ಲ ಇಷ್ಟೆಲ್ಲ ಆಗಿ ನನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡ್ಮೇಲೆ
ಮತ್ತು ಸೋಮವಾರ ಕಳ್ಕೊಂಡ್ಮೇಲೆ ಮತ್ತೆ ಫೋನ್ ಮಾಡ್ತಾನೆ. ಇದೆಲ್ಲ ಆಗಿ 1 ತಿಂಗಳಿಗೆ ಏನು ನೀನು ಮಕ್ಕಳು ಅಬಾರ್ಷನ್ ಆಗಿ ಸತ್ತೋಗ್ತಾರೆ ಸರ್. ಹೊಟ್ಟೆಗೊದ್ದು ಹೋಗ್ಬಿಡ್ತಾನೆ ನಾನು ಬರಲ್ಲ ಅಂದಿದ್ದಕ್ಕೆ. ಇದೆಲ್ಲ ಆಗಿ 1 ತಿಂಗಳಾಗುತ್ತೆ. 1 ತಿಂಗಳಾದ್ಮೇಲೆ ನಾನು ಸುಮ್ಮನೆ ಇರಬೇಕಾದ್ರೆ ಮೊನ್ನೆ ಸೋಮವಾರ 1/6/2026 ಮನೆ ಹತ್ರನೇ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲೇ ವಿಜಯ ವೆಂಕಟಾಪುರಕ್ಕೆ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹೊಡೆದು ಬಡ್ದು ಅಲ್ಲಿ ಒಡವೆ ಹತ್ರ ದುಡ್ಡು ಎಲ್ಲ ಕಿತ್ಕೊಂಡ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಸರ್. ಹೋಗ್ಬೇಕಾದ್ರೆ ಆಮೇಲೆ ನಾನು ಮತ್ತೆ ಅವನಿಗೆ ಕಾಲ್ ಮಾಡ್ತೀನಿ, ಈ ಥರ ನೀನು ನನ್ನ ಒಡವೆ ದುಡ್ಡು ಕಿತ್ಕೊಂಡು ಹೋಗಿದ್ಯಾ, ನನಗೆ ಕೊಟ್ಬಿಡು ಅಂದಿದ್ದು. ಈ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ, ಹಿಂಗೆ ಕಂಪ್ಲೇಂಟ್ ಕೊಡಬೇಡ, ಸುಮ್ಮನಲ್ಲಿ ಬ್ರಿಡ್ಜ್ ಹತ್ರ ಬಾ, ನಾನು ನಿಂದೇನಿದೆ ಅಂತ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಅವ್ನ ಸ್ನೇಹಿತನ ಜೊತೆ ಬಂದು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಮತ್ತೆ ಅಲ್ಲೂ ಹೊಡೆದು ಮತ್ತೆ ಆ ವಿಡಿಯೋನ ತೋರಿಸಿ ಮತ್ತೆ ನನ್ನ ಮದ್ಯಪಾನ ಕುಡಿಸಿ ಮತ್ತೆ ನನ್ನ ಅತ್ಯಾಚಾರ ಮಾಡಿ ಮತ್ತೆ ಚಿತ್ರಹಿಂಸೆ ಎಲ್ಲ ಕೊಟ್ಬಿಟ್ಟು ಮತ್ತೆ ಬೆಳಗ್ಗೆ ನನಗೆ ಬೇಡ, ನೀನು ಏನು ಮಾಡ್ಕೋತೀಯ, ಯಾವ ಸ್ಟೇಷನ್ಗೆ ಹೋಗ್ತೀಯ ಹೋಗು, ಯಾರು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಭಯಪಡಿಸಿ ನನ್ನ ಕಳಿಸಿರ್ತಾನೆ ಸರ್. ಆವಾಗಿಂದ ಮತ್ತೆ ನಾವು ಇಲ್ಲಿ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ಗೆ ಬಂದು ನನಗೆ ನ್ಯಾಯ ಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್. ಇದು ನಾನು ನಿಮ್ಮ ಚಿಕ್ಕಮ್ಮನ ಫ್ರೆಂಡು. ನಾನು ಚಿಕ್ಕಮ್ಮ ಫ್ರೆಂಡ್ ಆದರೆ ನಿಂಗೂ ಫ್ರೆಂಡ್ ಆಗಬೇಕಲ್ಲ, ಏನು ಇದು ಬೆಂಗಳೂರಲ್ಲಿ ಇದ್ದಿಲ್ಲ, ಕಾಮನ್ನೇ ನಂಬರ್ ಕೊಡು ಅಂತೇಳಿ ಅವನೇ ನಂಬರ್ ಇಸ್ಕೊಂಡು ನನಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆ ಥರ ಮೆಸೇಜ್ ಮಾಡ್ಕೊಂಡು ಈ ಥರ ಫ್ರೆಂಡ್ಶಿಪ್ ಆಗಿದ್ದು ಸರ್. ಈ ಚಾಟಿಂಗ್ ವಿಚಾರ ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ವಾ? ಮಕ್ಕಳಿಗೆ ನಿಮ್ಮ ಯಜಮಾನಿಗೆ ಈಗ ಗೊತ್ತಿಲ್ಲ ಸರ್. ಗೊತ್ತಾದರೆ ಅವ್ರಿಗೆ ಏನು ಅನ್ಕೋತಾರಂತ ಫ್ರೆಂಡೇ ತಾನೇ ಅಂತ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ನೈಟು ನಾನು ಹಿಂಗೆ ಕೋರ್ಟಲ್ಲಿ ಕೇಸಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಹೋಗಿರ್ಬೇಕಾದ್ರೆ ರಾತ್ರಿ 8:30-9 ಗಂಟೆ ಆಯಿತು. ನಮ್ಮ ಚಿಕ್ಕಮ್ಮ ಮನೆಗೆ ಹೋಗೋಕೆ ನನಗೆ ಗೊತ್ತಾಗಿರಲ್ಲ. ಆವಾಗ ಇವನಿಗೆ ಕಾಲ್ ಮಾಡಿ ಕರೆದಾಗ ಆವಾಗ ನಮ್ಮ ಚಿಕ್ಕಮ್ಮ ಮನೆಗೆ ಬಿಡ್ರಿ ಅಂದರೆ ಅವನು ಸುಂಕದಕಟ್ಟೆಯಲ್ಲಿರುವ ಮಹದೇಶ್ವರ ನಗರದಲ್ಲಿರುವ ಅವ್ರ ಮನೆಗೆ ಕರ್ಕೊಂಡೋಗಿ ಜ್ಯೂಸ್ ಕೊಟ್ಟು ಆವಾಗಿಂದ ಈ ಥರ ನನ್ನ ಮೇಲೆ ಪದೇ ಅತ್ಯಾಚಾರ ಮಾಡಿ ನನ್ನ ಕಿರುಕುಳ ಕೊಟ್ಟು ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ನಡೆಸಿ ನನ್ನ ಹತ್ರ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ಇವಾಗ ನಾನೇ ಅವ್ನು ಬೇಕು ಅಂದ್ಕೊಂಡು ಹೋಗೋ ಥರ ನಾನೇ ತಪ್ಪು ಮಾಡಿರೋ ಥರ ನನ್ನೇ ತಪ್ಪು ತಸ್ತಳಾಗಿ ಒಂದು ಸಾಯಲು ಬದುಕಲಬಾರ್ದು ಅನ್ನೋ ಹಂಗೆ ಮಾಡಿ ನಡು ಬೀದಿಯಲ್ಲಿ ಬಿಟ್ಟಿದ್ದಾನೆ ಸರ್. ನನಗೆ ಇದರ ವಿಚಾರದಿಂದ ನೊಂದು ಸಾಕಾಗ್ಬಿಟ್ಟಿದೆ. ನನಗೆ ಜೀವನನೂ ಬೇಡ, ಏನು ಬೇಡ, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಡ ಅನ್ನೋಷ್ಟು ಮಟ್ಟಕ್ಕೆ ಮಾಡಿ ಬಿಟ್ಟಿದ್ದಾನೆ ಸರ್ ಅವನು. ಮಾಂಗಲ್ಯ ಚೈನು, ನಕ್ಲಿಸು, 2 ಜೊತೆ ಓಲೆ, 2 ಜೊತೆ ಕಾಲು ಚೈನು, ಮತ್ತು ಮಾಮೂಲಿ ಚೈನ್ ಒಂದು 45 ಗ್ರಾಮ್ದು, ಉಂಗುರ ಒಂದು 15 ಗ್ರಾಮು ಮತ್ತು ಎಲ್ಲ ಕೊಟ್ಟಿದ್ದೀನಿ ಸರ್. ಒಡವೆ ಹೋದಾಗೆಲ್ಲ ತಗೊಂಬಾ ಅಂತೇಳಿನೇ ಅಂತ ಇದ್ದೆ ಸರ್. ಸರ್ ಅವತ್ತಲ್ಲ ಸರ್, 2-3 ಸತಿ ನಾನು ವಾಪಸ್ ನಮ್ಮ ಮನೆಗೆ ಬರಬೇಕಾದ್ರೆ ಫೋನ್ ಮಾಡಿ ನೀನು ತೊಗೊಂಡು ಬರಲೇಬೇಕು, ಇವಾಗ ಬರಬೇಕಾದ್ರೆ ಅಂತ ಹೋದಾಗೆಲ್ಲ ತೊಗೊಂಡೋಗಿ ಕೊಟ್ಟಿರೋ ಸರ್. ಮೊನ್ನೆ ಮೆಜೆಸ್ಟಿಕ್ ಹೋದಾಗ ಅವಾಗ ಕತ್ತಲ್ತಿರೋ ಮಂಗಲ ಚರ ಕಿತ್ಕೊಂಡ, ನಂಗೆ ಕಿವಿಯಲ್ಲಿರೋ ಓಲೆ ಕಿತ್ಕೊಂಡ, ಮತ್ತು ನಾನು ದುಡ್ಡು ತೊಗೊಂಡೋಗಿದ್ನಲ್ಲ ಸರ್, ಅಷ್ಟನ್ನು ಮೊನ್ನೆ ಸೋಮವಾರ ಕಿತ್ಕೊಂಡು ನನ್ನನ್ನು ಕೈಯಲ್ಲಿ ಹೊಡೆದು ಬೈದು ಅವ್ರ ಮನೆಗೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ವಾಪಸ್ ಕಳಿಸಿರೋದು ಸರ್. ರಮೇಶ್ ಆಂಬುಲೆನ್ಸ್ ಡ್ರೈವರ್ ಆಗಿದ್ದ ಅಂತ ನನಗೆ ಹೇಳಿದ್ದು ಸರ್. ಅವ್ನ ಸ್ವಂತ ಇನೋವಾ ಕಾರ್ ಇದೆ, ಮತ್ತು ಆಯಿಲ್ ಬಿಸ್ನೆಸ್ ಮಾಡ್ತಾನೆ. ಇನೋವಾ ಕಾರಲ್ಲಿ ಟ್ರಾವೆಲಿಂಗು ಅಂತ ಮಾಡ್ತಾಯಿದ್ದ ಸರ್. ಮತ್ತು ಅದು ಜ್ಯೂಸಲ್ಲಿ ಮತ್ತೆ ಬರೋ ಔಷಧಿ ಕೊಟ್ಟಿದ್ದ, ಕುಡ್ದಿದ ತಕ್ಷಣ ನಾನು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ. ಮತ್ತು ನಾನು ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ನಾನು ವೀಡಿಯೋ ಮಾಡ್ಕೊಂಡ್ಬಿಟ್ಟು ಅಶ್ಲೀಲ ವೀಡಿಯೋ ಮಾಡ್ಕೊಂಡು ಬಟ್ಟೆ ಏನೂ ಇಲ್ದಿರೋ ವೀಡಿಯೋ ಮಾಡಿಕೊಂಡು ಅದನ್ನು ಬೆಳಗ್ಗೆ ತೋರಿಸ್ಬಿಟ್ಟು ಅವಾಗಿಂದ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಸರ್. ನಾನು ಹೇಳ್ದಂಗೆ ಕೇಳಬೇಕು, ಕೇಳಿಲ್ಲ ಅಂದರೆ ಈ ವಿಡಿಯೋ ನನಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಮತ್ತು ನಿನ್ನ ಗಂಡ ಎಲ್ಲೋಗ್ತಾನೆ ಗೊತ್ತು, ನಿನ್ನ ಮಗ ಯಾವ ಸ್ಕೂಲ್ಗೆ ಹೋಗ್ತಾನೆ ಗೊತ್ತು, ನಿನ್ನ ಮಗನ ಸಾಯಿಸ್ತೀನಿ, ನಿನ್ನ ಗಂಡನ ಸಾಯಿಸ್ತೀನಿ, ನಾನು ಬಿಡಲ್ಲ, ನಿನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ, ನಾನು ಹೇಳ್ದಂಗೆ ನೀನು ಕೇಳ್ಕೊಂಡಿದ್ರೆ ನೀನು ಉಳ್ಕೋತೀಯ, ಈ ವಿಡಿಯೋ ನಾನು ವೈರಲ್ ಮಾಡಲ್ಲ ಅಂತಲೇ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೇ ಬರ್ತಿದ್ದಾನೆ ಸರ್. 1.5 ವರ್ಷದಿಂದ ಇದು ನಡೀತಾ ಇರೋದು ಸ್ಟೋರಿ. ನನ್ನ ಹೆಸರು ಲಕ್ಷ್ಮಿ ಅಂತ, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸವಾಗಿರ್ತೀನಿ. ನಮ್ಮ ಯಜಮಾನ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ. ನನಗೆ ನಮ್ಮ ಯಜಮಾನ್ರಿಗೆ ಹೇಳಿದ್ದಕ್ಕೆ ಸರಿ ಆಗಿದೆ ಅಂಥೇಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಅವನ ವಿರುದ್ಧ ಕೊಡೋಣ ಅಂಥೇಳಿ ಸ್ಟೇಷನ್ನಲ್ಲಿ ದೂರು ಕೊಡೋದಕ್ಕೆ ಕರ್ಕೊಂಬಂದಿದ್ದಾರೆ ಸರ್ ಇವಾಗ.
ಗಂಡನಿಗೆ ಹೇಳಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಹೆದರಿಸಿದ ಆ ಕೀಚಕ ಕಳೆದ 1.5 ವರ್ಷದಿಂದ ಆಕೆಯನ್ನ ಹಂತ ಹಂತವಾಗಿ ಸಾಯಿಸಿದ್ದಾನೆ. ಮಾನಕ್ಕೆ ಹೆದರಿ ತಾಳಿ ಕಟ್ಟಿದ ಗಂಡನಿಗೆ ವಿಷಯ ತಿಳಿಸಲಾಗದೆ ಒಳಗೊಳಗೆ ಕಣ್ಣೀರಿನ ಕೆರೆಯಲ್ಲಿ ಮುಳುಗ್ತಾ ಆಕೆ ಪ್ರತಿ ದಿನವೂ ನರಕ ಯಾತನೆ ಅನುಭವಿಸಿದ್ದಾಳೆ. ಕೊನೆಗೆ ಆಕೆಯ ಒಡವೆ ಲಕ್ಷಾಂತರ ರೂಪಾಯಿ ಹಣವನ್ನ ಕಿತ್ಕೊಂಡು ಆ ನಯವಂಚಕ ಮೆಜೆಸ್ಟಿಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಮನೆಯಲ್ಲಿದ್ದ ಒಡವೆ ಹಣ ಕಾಣದಿದ್ದಾಗ ಗಂಡ ಪ್ರೀತಿಯಿಂದ ಪ್ರಶ್ನಿಸಿದ್ದೇ ತಡ. ಆ ಹೆಣ್ಮಗಳು 1.5 ವರ್ಷದಿಂದ ಎದೆಯೊಳಗೆ ಬಚ್ಚಿಟ್ಟಿದ್ದ ಕಣ್ಣೀರಿನ ಮಹಾಪೂರ್ವೇ ಹರಿದು ಬಂದಿದೆ. ತನ್ನ ಹೆಂಡತಿಗಾದ ಅನ್ಯಾಯ, ಆಕೆ ಅನುಭವಿಸಿದ ಕ್ರೌರ್ಯ ಕೇಳಿ ಆ ಪತಿ ಆಘಾತದಿಂದ ಜಂಡೆ ಹೊಡೆದು ಕುಳಿತಿದ್ದಾನೆ. ಸದ್ಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೀಚಕ ರಮೇಶ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ 1.5 ವರ್ಷದ ಕಣ್ಣೀರು ಮತ್ತು ಕರಾಳ ಅಸಹಾಯಕತೆಗೆ ಕೊನೆಗೂ ನ್ಯಾಯ ಸಿಗಬೇಕಿದೆ. ಆ ಹೆಣ್ಣಿನ ಬದುಕನ್ನ ನರಕ ಮಾಡಿದ ಆ ನಯವಂಚಕನಿಗೆ ಕಠಿಣ ಶಿಕ್ಷೆಯಾಗುತ್ತೋ ಇಲ್ವೋ ಕಾದ್ ನೋಡಬೇಕಿದೆ. ಮೋಹನ್ ಕುಮಾರ್, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.